ನಮಗೆ ಮೊದಲನೇದಾಗಿ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಅನುದಾನನ ಕೊಡಿಸೋ ಜವಾಬ್ದಾರಿ ರಾಜ್ಯದಿಂದ ಎಲೆಕ್ಟ್ ಆಗಿರೋ ಈ ಇಬ್ಬರು ಹಿರಿಯರದು. GST ಅಲ್ಲಿ ನಮಗೆ ಮೋಸ ಆಗಿದೆ. ಕೇಂದ್ರದಿಂದ ರೈಲ್ವೆ ಪ್ರಾಜೆಕ್ಟ್ಸಲ್ಲಿ ಬರೋ ಅನುದಾನ ನಮಗೆ ವಿಳಂಬ ಆಗಿದೆ. ಸ್ಟೇಟ್ಗೆ ಪ್ರಾಪರ್ ರೈಲ್ವೆ ಬಡ್ಜೆಟ್ಸ್ ಇಲ್ಲ. ನೀರಾವರಿಗೆ ನಮ್ಗೆ ಕೊಡಬೇಕಾಗಿರೋ ಹಣ ಕೊಡ್ತಿಲ್ಲ. ಮೇಕೆದಾಟು ಯೋಜನೆಯನ್ನು ಡಿಲೇ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ನಾನು ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಅದಕ್ಕೆ ಕರಿತಿರೋದು. ತಾವು ಮಾಧ್ಯಮದ ಸ್ನೇಹಿತರು, ಅವರಿಬ್ಬರನ್ನೂ ಒಪ್ಪಿಸಿ ನಿಮ್ಮ ಮುಂದೆನೇ ಕೂತ್ಕೊಳ್ಳೋಣ. ನಾನು ಅವ್ರು ಎಲ್ಲಿ ಹೇಳಿದ್ರೆ ನಾನು ಪಾಪ ಹಿರಿಯರಿದ್ದಾರೆ ಅವ್ರು ಅಲ್ಲ ಒಂದು ನಿಮಿಷ ಅವ್ರು ಏನು ಸರ್ ಅಲ್ಲಲ್ಲ ಅದ್ರ ಹಿನ್ನೆಲೆ ಇನ್ನೊಂದು ಹೇಳ್ತೀನಿ. ನಾವು 1952 ಪ್ಲಾನಿಂಗ್ ಕಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಯೋಜನೆಗಳನ್ನೆಲ್ಲ ಇವ್ರು ಚೇಂಜ್ ಮಾಡಿಬಿಟ್ಟು ನೀತಿ ಆಯೋಗ ಅಂತಿಟ್ಟು ಸೌಜನ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೌರವದಿಂದ ಆದರೂ ಇವ್ರು ಆಹ್ವಾನ ಕೊಡಬೇಕು. ಅವ್ರು ನಮ್ಮನ್ನು ನಾವು ಎಷ್ಟು ಸಲ ಹೋಗಿ ನಮ್ಮ GSTಯಿಂದ ಪ್ರತಿಯೊಂದು ಅನಾದಾನ ಕೇಳಿದ್ರು ನಮಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಾನು We at East Point Group of Institutions offer a wide range of courses that provide limitless opportunities, building skills over 2 decades. ಇದೇ ಪ್ರಶ್ನೆನ ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳ್ತಿರೋದು. ಕುಮಾರಸ್ವಾಮಿ ಅವರೇ, ಜೋಶಿ ಸಾಹೇಬ್ರೆ, ತಾವು ಡೆಲ್ಲಿಯಲ್ಲಿ ಟೈಮ್ ಕೊಟ್ಟರು ನಾನು ಬರ್ತೀನಿ, ಆದರೆ ಚರ್ಚೆ ಮಾಧ್ಯಮದ ಮುಂದೆ ಆಗಲಿ ಅಂತ. ಅಲ್ಲ ಹಂಗಾದ್ರೆ ಶಾಸಕನಿಗೆ ತುಂಬಾ ಜನ ಹೋಗಿ ಭೇಟಿ ಮಾಡಿದ್ದಾರೆ, ಹೋಗಿದ್ದಾರೆ. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಯಾರು ನಮಗೆ ಅಲ್ಲಲ್ಲ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ನಮ್ಗೆ ಯಾರು? ಒಂದು ನಿಮಿಷ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೋಗಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಭೇಟಿ ಮಾಡ್ತಾರೆ. ಈ ಕುಮಾರಸ್ವಾಮಿ ಅವ್ರಿಗೆ ನಾನು ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಲ್ವಾ, ದಯವಿಟ್ಟು ಅವ್ರು ಕೊಡಲಿ ಅಂತ ಭಾವಿಸ್ತೇನೆ. ಅಲ್ಲ ಅಪಾಯಿಂಟ್ಮೆಂಟ್ ಅಂದರೆ ಹಾಗಲ್ಲ, ನಾನು ಖಂಡಿತವಾಗೂ ಶಾಸಕನಾಗಿ ಪತ್ರ ಬರೆದ್ರೆ ಅವ್ರಿಗೆ ಟೈಮ್ ಕೊಡ್ತಾರೆ. ನಾನೀಗ ಕುಮಾರಸ್ವಾಮಿ ಅವರಿಗೆ ಪತ್ರದ ಮುಖಾಂತರ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತಿದ್ದೀನಿ. ಅಲ್ಲ ಸರ್, ಈಗ ನಿಮಗೆ ಹೆಂಗೆ ಡೌಟ್ಸ್ ಇದೆಯೋ ನನಗೂ ಡೌಟ್ಸ್ ಇದೆ. ಕುಮಾರಣ್ಣ, 1 ಇಯರಿಂದ ನೀವು ನಮಗೆ ಸ್ಟೇಟ್ಗೆ ಏನು ಕೊಟ್ಟಿದ್ದೀರಾ ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ. ಕುಮಾರಣ್ಣ ಅವ್ರ ಚರ್ಚೆಗೆ ಬಂದಾಗ ನಾನು ಕೇಳಿರೋದೆಲ್ಲ ಎತ್ಕೊಂಡೋಗಿ ಮುಂದೆ ಇಡ್ತೀವಿ, ಅವ್ರು ಕೊಟ್ಟಿರೋದೆಲ್ಲ ನಮ್ಮ ಮುಂದೆ ಇಡ್ತೀವಿ.